ಈಗ ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ, ಅವರು ಮಹೇಶ್ ಅಂತ. ಮಹೇಶ್ ಯಾರು ಅಂತ ಕೇಳಿದ್ರೆ, ಈ ಸಂದೇಶ್ ವಾಜಪೇಯಿಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಹೇಶ್ ಕಾರಣಕ್ಕಾಗಿಯೇ ಈ ಸಂದೇಶ್ ಸಸ್ಪೆಂಡ್ ಆಗಿದ್ರು. ಮಹೇಶು ಕೂಡ ದೌರ್ಜನ್ಯ ಅನುಭವಿಸಿದವರು ಸಂದೇಶದಿಂದ. ನಾನು ಅವರನ್ನೇ ಮಾತಾಡಿ, ಏನಾಯಿತು ಮಹೇಶ್, ಏನಾಗಿತ್ತು ವಾಜಪೇಯಿಯಲ್ಲಿ? ಅದೇ ಕಟೀಲು ದೇವಸ್ಥಾನದ ಒಂದು ಎಳನೀರ್ದು ವಿಷಯ ಆಗಿತ್ತು. ಅದರಲ್ಲಿ ಇವರು ಇನ್ಸ್ಪೆಕ್ಟ್ರು ಸಂದೇಶನ ನಂಗೆ ಕರ್ಕೊಂಡು ಹೋಗಿ ಸಿಕ್ಕಿದಾಗ ಹಿಗ್ಗಮ್ಗೆ ಹೊಡೆದ್ರು, ರೋಲೆಲ್ಲ ಹಾಕಿದ್ರು. ಆಮೇಲೆ ನ್ಯೂಸ್ ಎಲ್ಲ ಕರೆಸಿದ್ದೆ, ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದೆ. ನ್ಯೂಸ್ ಎಲ್ಲ ಕರೆಸಿ ಆಮೇಲೆ ಇವರನ್ನು ಸಸ್ಪೆಂಡ್ ಎಲ್ಲ ಮಾಡಿದ್ದೆ. ಆಮೇಲೆ ಇವರು ನಮ್ಮ ತಾಯಿಗೆ ಕಾಲ್ ಮಾಡಿ ತುಂಬ ಟಾರ್ಚರ್ ಮಾಡ್ತಿದ್ರು. ನನಗೆ ರಿಟರ್ನ್ ನನಗೆ ಕೆಲಸ ಸಿಗಬೇಕು. ಇದು ಯಾವಾಗ ಆಗಿದ್ದು? ಇದು 2020-21ರಲ್ಲಿ ವಾಜಪೇಯಿ ಆವಾಗ ನಮ್ಮ ತಾಯಿಗೆ ಕಿರ್ಕುರ ಮಾಡ್ತಿದ್ರು, ತುಂಬ ಟಾರ್ಚರ್ ಮಾಡ್ತಿದ್ರು. ಈ ಥರ ಅವನನ್ನು ನನಗೆ ಕೆಲಸ ಸಿಗಬೇಕು, ಇಲ್ಲಾಂದ್ರೆ ನಿಮ್ಮ ಮಗ ನನ್ನ ಬಿಡಲ್ಲ, ಜೈಲಿಗೆ ಹಾಕ್ತೇನೆ, ಆ ಥರ. ನಿಮ್ಮ ಕಾರಣಕ್ಕಾಗಿ ಸಸ್ಪೆಂಡ್ ಆಗಿದ್ರು, ಅದಕ್ಕೆ ಅವ್ರಿಗೆ ಸಿಟ್ಟಿತ್ತು, ಅದಕ್ಕೆ ನಿಮ್ಮ ತಾಯಿಗೆ ಕಾಲ್ ಮಾಡ್ತಾರೆ. ಆಮೇಲೆ ನಮ್ಮ ತಾಯಿ ನನ್ನ ಹತ್ರ ಹೇಳಿ ನಿನ್ನ ತಂಗಿಯನ್ನು ಈ ಸ್ಟೇಷನ್ಗೆ ಕರ್ಕೊಂಡು ಬಾ, ಅವಳನ್ನು ನನ್ನ ಜೊತೆ ಮಂಚದಲ್ಲಿ ಮಲಗಿಸ್ಬೇಕು, ಆ ಥರ ಈ ಥರ ತುಂಬ ಹೇಳಿದ್ರು. ಅದಾಯಿತು. ಆಮೇಲೆ ಅವ್ರಿಗೆ ಕೆಲಸ ಪುನಃ ಸಿಕ್ತು. ಆಮೇಲೆ ನಾನು 2 ವರ್ಷ ಊರಿಂದ ಹೊರಗೆ ಹೋಗಿದ್ದೆ. ಊರಿಂದ ಹೊರಗೆ ಹೋದ್ಮೇಲೆ ಅಲ್ಲಿ ನಮ್ಮ ತಾಯಿಗೆ ಪುನಃ ಇವಾಗ ಕಾಲ್ ಮಾಡಿ ಟಾರ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ನನಗೆ ಕೆಲಸ ಸಿಕ್ಕಿದ್ರೆ ಆದರೂ ನಾನು ಮಹೇಶ್ ನನ್ನ ಬಿಡಲ್ಲ, ಸುಮ್ಮನೆ ಕುತ್ಕೊಳ್ಳಿಕ್ಕೆ ಬಿಡಲ್ಲ. ಆಮೇಲೆ ನನಗೆ ಒಂದು ಕಾಲ್ ಬಂತು. ಕಾಲ್ ಮಾಡಿ ನಿನ್ನ ತಂಗಿಯನ್ನು ಕರ್ಕೊಂಡು ಬರಲೇಬೇಕು, ನನ್ನ ಮಂಚದಲ್ಲಿ ಕೂರಿಸ್ಬೇಕು, ಆ ಥರ ಈ ಥರ ಎಲ್ಲ ತುಂಬ ಹೇಳ್ದ. ನಾನು ಕೇರ್ಲೆ ಮಾಡಲಿಲ್ಲ. ಅದಕ್ಕೆ ನಮ್ಮ ತಾಯಿ ಆ ವಿಷಯ ಕೇಳಿ ತೀರಿ ಹೋದ್ರು. ಆಮೇಲೆ ಸ್ವಲ್ಪ ದಿವಸ ನಂತರ ತಂದೆ ಸಹ ತೀರಿ ಹೋದ್ರು. ಅದೇ ನಂಗೆ ಇನ್ನೊಂದು ಕೇಸ್ ಆಗ್ತದೆ ಅಂತ ಇವಾಗ ತುಂಬ ಟಾರ್ಚರ್ ಮಾಡ್ದ. ಆಮೇಲೆ ನಾನೆಂತ ಮಾಡಿದೆ ಅಂದ್ರೆ, ನನ್ನ ತಂಗಿಯನ್ನು ನಮ್ಮ ದೊಡ್ಡವನ ಮನೆ ಹತ್ರ ಬಿಟ್ಟೆ, ಇನ್ನು ಇವಳಿಗೆ ಏನು ಮಾಡೋದು ಬೇಡ ಅಂತ. ನಾನು ಸೀದಾ ಕಟೀಲಿಗೆ ಬಂದೆ. ಕಟೀಲಿಗೆ ಬರಬೇಕಾದ್ರೆ ನನ್ನ ತಂದೆ ತಾಯಿ ಇದ್ದ ಮನೆ ಅಲ್ಲಿ ಕ್ಲೀನ್ ಎಲ್ಲ ಮಾಡಬೇಕಲ್ಲ, ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಕರೆದೆ, ಮತ್ತು ನಮ್ಮ ಮದುವೆ ಆಗೋ ಹುಡುಗಿ ಇದ್ಲು, ಅವಳನ್ನೆಲ್ಲ ಕರೆದೆ, ಅವಳ ಫ್ರೆಂಡನ್ನೆಲ್ಲ ಕರೆದ್ರು. ನಾವು ನಿಮ್ಮ ತಂಗಿಯನ್ನ ಮಂಚಕ್ಕೆ ಕರೆದಿದ್ದ ಆಯ್ತಾ? ಕರೆದಿದ್ದ. ತಂಗಿಯನ್ನು ಮಂಚಕ್ಕೆ ಕಳಿಸು ಅಂತ. ನಿಮ್ಮ ಮೇಲಿನ ಸಿಟ್ಟಿಗೆ ನೀವು ಕೇಸ್ ಹಾಕ್ಸಿದ್ರಿ, ನಿಮ್ಮ ಕಾರಣಕ್ಕಾಗಿ ಸಸ್ಪೆಂಡ್ ಆದ ಅನ್ನೋ ಕಾರಣಕ್ಕಾಗಿ. ಆಮೇಲೆ ನಾವು ಮನೆಯಲ್ಲಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಒಂದು ಬೊಲೆರೋ ಜೀಪ್ ಬಂದರು. ಏನಿಲ್ಲ, ಏನಂತ ಕೇಳಲಿಲ್ಲ, ಹಿಗ್ಗ ನನಗೆ ಹೊಡೆದು ಕರ್ಕೊಂಡು ಹೋದ್ರು ಸ್ಟೇಷನ್ ಕರ್ಕೊಂಡು ಹೋದ್ಮೇಲೆ ಒಂದೇ ಹೇಳಿದ್ದು, ನೀನು ಹೋದ ವರ್ಷ ನನ್ನ ಕೆಲಸ ಎಲ್ಲ ತೆಗಿಸಿದ್ದಿ, ಇನ್ನೊಂದು ಸುಮ್ಮನೆ ಬಿಡಲ್ಲ, ಈ ಥರ ನಾನು ಜೈಲಿಗೆನೆ ಹಾಕ್ತೇನೆ, ಆ ಥರ ಅಂತ. ನಾನು ತುಂಬ ಅವನ ಹತ್ರ ಬೇಡ್ಕೊಂಡೆ, ಇಲ್ಲ ಸರ್ ಬಿಟ್ಬೇಡಿ, ಯಾವುದು ಇಲ್ಲ ಅಂತ. ಆಮೇಲೆ ಹಾಗಾದರೆ ನಾನು ಕೇಸ್ ಕ್ಲಿಯರ್ ಮಾಡ್ತೇನೆ, ಇವತ್ತು ನಿನ್ನ ತಂಗಿಯನ್ನು ಕರ್ಕೊಂಡು ಬಂದು ನನ್ನ ಜೊತೆ ಮಲಗಿಸ್ಬೇಕು, ಇಲ್ಲಾಂದರೆ ನಾನು ಬಿಡೋದೇ ಇಲ್ಲ ಅಂತ. ನಾನು ಯಾವುದಕ್ಕೆ ಒಪ್ಪಲಿಲ್ಲ. ನನ್ನ ತಂಗಿ ನಂಗೆ ಗೊತ್ತುಂಟು ಸೇಫಲ್ಲಿ ಇದ್ದಾರೆ ಅಂತ. ಆದರೂ ಇವನು ತುಂಬ ಕಿರಿಕಿರಿ ಮಾಡಿ ಸ್ಟಾರ್ಟ್ ಮಾಡಿದ, ನಿನ್ನ ತಂಗಿ ಬೇಕು. ಹೋದ ವರ್ಷ ಕೇಸಲ್ಲಿ ಆ ಥರನೇ ಆಗಿತ್ತು, ಅದೇ ಹೇಳ್ದಲ್ಲ ಎಳ್ನೀರು ಕೇಸಲ್ಲಿ, ಈ ಥರನೂ ಈ ವರ್ಷವೂ ಆ ಥರನೇ ಮಾಡ್ದ. ಆಮೇಲೆ ನನ್ನ 3 ತಿಂಗಳು ಜೈಲಲ್ಲಿ ಹಾಕಿದ. ಅದು ಜೈಲಲ್ಲಿ ಸಹ ಹಾಗೇನೆ ಆಯಿತು, ತುಂಬ ಕಿರುಕುಳ ಎಲ್ಲ ಆಯ್ತು ನನಗೆ. ಆಮೇಲೆ ಹೊರಗೆ ಬಂದ ಮೇಲೆ ಸಹ ನಾವು ಸ್ಟೇಷನ್ಗೆ ಹೋಗಿದ್ದೆ, ಅದು ರೆಕಾರ್ಡ್ ಉಂಟು, ಸ್ಟೇಷನಲ್ಲಿ ಸಹ ಹಾಗೇನೆ ಹೇಳಿದ್ದಾನೆ. ಮೊಬೈಲ್ ಎಲ್ಲ ತಗೊಳ್ಳಿಕ್ಕೆ ಹೋಗಿದ್ವಿ, ಗಾಡಿ ಎಲ್ಲ. ಆವಾಗ ಹೇಳಿದ್ದು ಒಂದೇ, ನನಗೆ ಇನ್ನೂ ಸಹ ನಿನ್ನ ಮೇಲೆ ರಿವೆಂಜ್ ಉಂಟು, ಈ ಥರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಹೋದ ವರ್ಷ ನನಗೆ ಲಾಠಿಯಲ್ಲಿ ಹೊಡೆದೆ, ಈ ವರ್ಷ ಪೆನ್ನಲ್ಲಿ ಕೂರಿಸಿದೆ ಬರೆದು. ನೆಕ್ಸ್ಟ್ ಏನು ಮಾಡ್ತೇನೆ ಅಂತ ನಾನು ಹೇಳಲ್ಲ, ಮಾಡಿ ತೋರಿಸ್ತೇನೆ. ನಿನ್ನ ತಂಗಿ ಮಾತ್ರ ಸಿಗ್ತಾಳೆ ನನಗೆ ಅಂತ ತುಂಬ ತಂಗಿಯ ಬಗ್ಗೆ ತುಂಬ ಹೇಳಿದ್ದು. ಎಸ್, ಥ್ಯಾಂಕ್ ಯು ಮಹೇಶ್. ಮತ್ತು ಇಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂಥ ಸಮಯ. ಒಂದಂತೂ ಸ್ಪಷ್ಟ, ಸರ್ಕಾರ ಈಗ ಹೇಳ್ತಿದೆ ಕ್ರಮ ಕೈಗೊಳ್ತೀವಿ ಅಂತ. ಸಂತ್ರಸ್ತೆಯರು ಹೇಳ್ತಾರೆ ಸರ್ಕಾರ ತೆಗೆದುಕೊಳ್ಳುವಂಥ ಕ್ರಮದ ಬಗ್ಗೆ ನಮಗೆ ಅನುಮಾನ ಇದೆ. ಯಾಕಂತಂದರೆ ನಾವು ಇವತ್ತು ನಿನ್ನೆಯಲ್ಲ ಇದರಲ್ಲಿ ಫೈಟ್ ಮಾಡ್ತಾ ಇರೋದು, ಕಳೆದ ಮೇ, ಜೂನ್, ಜುಲೈ ತಿಂಗಳಿಂದಲೂ ಫೈಟ್ ಮಾಡ್ತಾ ಇದ್ದೀವಿ. ಮಹಿಳಾ ಆಯೋಗಕ್ಕೆ ಬರೆದಿದ್ದೀವಿ, ಇಲ್ಲಿ ತನಕ ಕ್ರಮ ಆಗಿರಲಿಲ್ಲ. ಈಗ ಮೀಡಿಯಾದಲ್ಲಿ ಬಂದ ನಂತರ ಅವ್ರು ಮಾತನಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟ್ರಿಗೆ 3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ, ಈಗ ಮೀಡಿಯಾದಲ್ಲಿ ಬಂತು ಅಂತ ಮಾತನಾಡ್ತಿದ್ದಾರೆ. ಸೊ ಸಮಗ್ರವಾದಂಥ ತನಿಖೆಯಾಗಬೇಕು ಮತ್ತು ಮಂಗಳೂರನ್ನು ಹೊರತುಪಡಿಸಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಕಡೆ ಇದರ ಬಗ್ಗೆ ತನಿಖೆಯಾಗಬೇಕು, ಬೇರೆ ಅಧಿಕಾರಿಗಳಿಂದ ತನಿಖೆಯಾಗಬೇಕು ಅಂತ ಅವರು ಬಯಸ್ತಾ ಇದ್ದಾರೆ, ಅವರು ಒತ್ತಾಯಿಸ್ತಾ ಇದ್ದಾರೆ. ನೋಡೋಣ ಸರ್ಕಾರ ಏನು ಮಾಡುತ್ತೆ ಅಂತ. ಇದು ಈವರೆಗಿನ ಪ್ರಮುಖ ಸುದ್ದಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.